ರಾಮಂಜ್ ಅಂತ ನಾವು JDS ಮುಖಂಡರು. ಮೊನ್ನೆ ಪಾವಗಡ ಶಾಸಕರು ನಿನ್ನೆ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಪಾವಗಡ ವಿರೋಧ ಪಕ್ಷದವರು ನಮಗೆ ತುಮೂಲ್ ಅಧ್ಯಕ್ಷ ಮತ್ತು DCC ಬ್ಯಾಂಕ್ ನಿರ್ದೇಶಕ ಸ್ಥಾನ ಕೊಟ್ಟಿದ್ದಕ್ಕೆ ಮೈಯೆಲ್ಲ ಪಚ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಟ್ಟರು. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಮೈ ಪಚ್ಕೊಂಡಿದ್ದು ತಾವೇ. ಕಾರಣ ಗೊತ್ತಾ? ನಮಗೆ DCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಕೇವಲ 6 ಮತಗಳಿದ್ದವು, ನಿಮ್ಮ ಬಳಿ 14 ಮತಗಳಿದ್ದವು. ಆದರೆ 6 ಮತಗಳಿದ್ದು ನಾವು ನಿಮಗೆ ನಿಮ್ಮ ಮೇಲೆ ನಾವು ನಾಮಿನೇಷನ್ ಹಾಕಿ ಚುನಾವಣೆಯನ್ನು ಎದುರಿಸಿದ್ದೀವಿ. ಸೋಲ್ತೀವಿ ಅಂತ ಗೊತ್ತಿದ್ದು ನಾವು ಚುನಾವಣೆ ನಿಂತ್ಕೊಂಡಿದ್ವಿ. ನೀವು 14 ಮತಗಳಿರೋರು ನಮಗೆ ಎದರಿ, ವಿರೋಧ ಪಕ್ಷಕ್ಕೆ ಎದರಿ, JDS ಪಕ್ಷದ ವಿರೋಧ ಪಕ್ಷಕ್ಕೆ ತಾವು ಎದರಿ ನಿಮ್ಮ ಅಭ್ಯರ್ಥಿಗಳನ್ನು ನೀವು ಗೋವಾ ಟ್ರಿಪ್ ಕರ್ಕೊಂಡು ಹೋಗಿದ್ದೀರಾ. ನಾವು ಮೈ ಪರ್ಚ್ಕೊಂಡಿರೋದು ಆಯ್ತಾ? ಮತ್ತೆ ನಮ್ಮ ಪಕ್ಷದ ಕೆಲ ಮುಖಂಡರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀವು ಏನು DCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಇನಾಮಿನೇಷನ್ ಆಗ್ಬೇಕಂತ ಹೊರಟಿದ್ರು. ನೀವು ನಿಮ್ಮ ಆಟ ನಮ್ಮ ಬಳಿ ನಡೆದಿಲ್ಲ. 4-6 ಓಟೆ ಇದ್ರು ನಾವು ನಿಮ್ಮ ವಿರುದ್ಧ ನಾವು ಚುನಾವಣೆಯನ್ನು ಎದುರಿಸಿದ್ದೀವಿ. ಅಲ್ಲಿಗೆ ಮೈ ಪರ್ಚ್ಕೊಂಡಿದ್ದು ನಾವಲ್ಲ, ನೀವು. ಮತ್ತೆ ಈ 2 ಅಧ್ಯಕ್ಷ ಸ್ಥಾನದಿಂದ ನೀವರೆಲ್ಲ ಮಾನ್ಯ ಶಾಸಕರು ಮತ್ತೊಂದು ವಿಚಾರವನ್ನು ಹೇಳಿದ್ರು. ನನಗೆ ತುಮೂಲ್ ಅಧ್ಯಕ್ಷ ಮತ್ತು DCC ಬ್ಯಾಂಕ್ ನಿರ್ದೇಶಕ ಸ್ಥಾನವನ್ನು ನನ್ನ ಹೋರಾಟದಿಂದ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಿಮ್ಮ ಹೋರಾಟ ಪಾವಗಡಕ್ಕೆ ಯಾತದ್ದು ಇಲ್ಲ. ನಿಮ್ಮದು ನಿಮ್ಮ ತಂದೆಯವರ ಕೊಡುಗೆ ಪಾವಗಡಕ್ಕೆ ಶೂನ್ಯ. ನೀವು DKC ಬಣದಲ್ಲಿ ಗುರುತಿಸ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮನ್ನ ಸಿದ್ದರಾಮಯ್ಯ ಬಣಕ್ಕೆ ಸೇರಿಸಿಕೊಳ್ಳಲು ನಿಮಗೆ ತುಮೂಲ್ ಅಧ್ಯಕ್ಷ ಮತ್ತು DCC ಬ್ಯಾಂಕ್ ನಿರ್ದೇಶಕ ಸ್ಥಾನವನ್ನು ಕೊಟ್ಟಿದ್ದಾರೆ ವಿನಃ ನಿಮ್ಮ ಹೋರಾಟ ಫಲದಿಂದ ಅಲ್ಲವೇ ಅಲ್ಲ.